ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್. ಇವತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನು 5 ಗಂಟೆಗೆ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಡೋಣ ಅಂತ ಹೇಳಿ ನೆಲ ಎಲ್ಲ ಒರೆಸಿ ಎಲ್ಲನೂ ರೆಡಿ ಮಾಡಿಕೊಟ್ಟೆ. ನಾನು ರಂಗೋಲಿ ಹಾಕೋಷ್ಟರಲ್ಲಿ ಬೆಳಕಾಗಿತ್ತು. ಇದು ನನ್ನ ಲಾಸ್ಟ್ ಕೆಲಸ ಆಗಿತ್ತು. ಹಬ್ಬ ಅಂದ್ರೇ ಆಗಲ್ವ, ಬೆಳಗ್ಗೆ ಬೇಗ ಎದ್ದೇಳಬೇಕು, ರಂಗೋಲಿ ಎಲ್ಲ ಹಾಕ್ಬೇಕು, ಚೆನ್ನಾಗಿ ರೆಡಿ ಆಗಬೇಕು, ಜೊತೆಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡಬೇಕು ಅನ್ನೋದೇ ಹಬ್ಬ ಒಂಥರ ಖುಷಿ. ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ. ಅಷ್ಟರಲ್ಲಿ ಅವರು ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಬಂದರು. ಹೂವು ಮತ್ತು ಹಣ್ಣೆಲ್ಲ ತೊಗೊಬರಕ್ಕೆ ಹೋಗಿದ್ರು. ಹೂವು ಅಂತೂ ತುಂಬಾ ರೇಟ್ ಆಗಿತ್ತು. ನಿಮ್ಮ ಕಡೆ ಎಲ್ಲ ಎಷ್ಟಾಗಿತ್ತು ಅಂತ ಕಮೆಂಟ್ ಮಾಡಿ. ಒಂದು 9 ಗಂಟೆ ಅಷ್ಟರಲ್ಲಿ ದೀಪ ಹಚ್ಚೋಕ್ಕೆ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡು, ನೀವೆಲ್ಲ ಎಷ್ಟು ಗಂಟೆಗೆ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ನಾವೇನು ವರಲಕ್ಷ್ಮಿನ ಕೂರಿಸಿಲ್ಲ, ಸುಮ್ಮನೆ ಜಸ್ಟ್ ಮನೇಲಿ ಪೂಜೆ ಮಾಡ್ಕೊಂಡಿದ್ದು. ಸುಮ್ಮನೆ ಸಿಂಪಲಾಗಿ ಪೂಜೆ ಮಾಡಿದ್ವಿ. ಈ ಸತಿ ಏನೂ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಟಿಫನ್ಗೆ ಪುಳಿಯೋಗರೆ ಮಾಡಿ ಟಿಫನ್ ಎಲ್ಲ ಮುಗಿಸ್ಕೊಂಡೆಲ್ಲ ಸ್ವಲ್ಪ ಗೋರಂಟಿ ಹಾಕ್ಕೊಂಡು ನೆಕ್ಸ್ಟ್ ಅಡುಗೆ ಮಾಡೋಣ ಅಂತೇಳಿ ಜಾಮೂನು, ಹೆಸರು ಬೇಳೆ, ಸಿಹಿ ಪೊಂಗಲ್ ಜೊತೆಗೆ ಇದ್ಕಿನ ಅವರೆಕಾಳು ಸಾಂಬಾರು, ಮುದ್ದೆ ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.